ಅಂದ ತಕ್ಷಣ ಹಿಂದುತ್ವದ ಜಪ ಮಾಡ್ತಾರೆ ನಾಯಕರು. ಹಿಂದೂ ಪರ ಸಂಘಟನೆಯವರು ಅಲರ್ಟ್ ಆಗ್ತಾರೆ. ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವಿದ್ದೀವಿ ಅಂತ ಟೊಂಕ ಕಟ್ಟಿ ನಿಂತ್ಕೊಂಡಿರ್ತಾರೆ. ಪ್ರಮುಖವಾಗಿ ಲವ್ ಜಿಹಾದ್ ಕೇಸ್ಗಳ ಬಗ್ಗೆ ಅನೇಕರು ಧ್ವನಿ ಎತ್ತಿರುವಂತಹ ಆ ಭಾಗ. ಪ್ರಮುಖವಾಗಿ ಕರಾವಳಿ ಅಂದ ತಕ್ಷಣ ಹಿಂದುತ್ವ ನೆನಪಾಗುತ್ತೆ. ಹಿಂದುತ್ವದ ಭದ್ರಕೋಟೆ ಅದು. ಬಟ್ ಅದೇ ಭಾಗದಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೆ ನ್ಯಾಯ ಕೊಡಿಸೋದಕ್ಕೆ ಯಾಕೆ ನಮ್ಮ ಜನನಾಯಕರು ಜೊತೆಗೆ ಹಿಂದೂ ಮುಖಂಡರು ಮುಂದೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಯಾಕೆ ಬೇರೆ ಸಮುದಾಯದ ಯುವಕರಿಂದ ಅನ್ಯಾಯ ಆದ್ರೆ ಮಾತ್ರ ಆ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತೋದಾ? ಅವರಿಗೆ ಮಾತ್ರ ನ್ಯಾಯ ಕೊಡಿಸೋದಾ? ಈಗ ಹಿಂದೂ ಮುಖಂಡನ, ಪ್ರಮುಖವಾಗಿ ಬಿಜೆಪಿ ಮುಖಂಡನ ಪುತ್ರನಿಂದಲೇ ಅನ್ಯಾಯ ಆದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂತ ತಾಕತ್ತು ನಿಮಗಿಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡಬಾರ್ದಾ? ಯಾಕೆ ಒತ್ತಡ, ಪ್ರಭಾವ, ದುಡ್ಡಿಗೆ ಸೇಲ್ ಆಗ್ಬಿಟ್ಟಿದ್ದೀರಾ ನೀವೆಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬಾರ್ದಾ? ಒಬ್ಬ ಹೆಣ್ಣು ಮಗಳಿಗೆ ಪ್ರೀತಿ ಪ್ರೇಮ ಅಂತ ನೆಪ ತೋರಿಸಿ ಆಕೆಯನ್ನ ಗರ್ಭಿಣಿ ಮಾಡಿ ಈಗ ಮಗು ಹುಟ್ಟಿದ ಮೇಲೆ ನಿನಗೂ ನನಗೂ ಸಂಬಂಧ ಇಲ್ಲ, ಮಗುನೇ ನನ್ನದಲ್ಲ, ನಾ ಮದುವೆ ಆಗೋದಿಲ್ಲ ನಿನ್ನ ಅಂತ ಆತ ನಿರಾಕರಿಸ್ತಾನೆ ಅಂತ ಅಂದ್ರೆ ಪಾಪ ಪುಟ್ಟ ಕಂದಮ್ಮನ ಜವಾಬ್ದಾರಿ ಯಾರದ್ದು? ಆ ಮಗುವಿಗೆ ಭವಿಷ್ಯ ಕಟ್ಟಬೇಕಾದಂತ ತಂದೆನೇ ಈ ಮಗು ನನ್ನದಲ್ಲ ಅಂತ ಹೇಳದಲ್ಲಪ್ಪ. DNA ಪರೀಕ್ಷೆಗೆ ಒಳಪಡಿಸಿದ್ದಾರೆ. DNA ಅಲ್ಲಿ ನಿನ್ನದೇ ಮಗು ಅಂತ ಪ್ರೂವ್ ಆದ್ರೂ ಕೂಡ ಆಕೆಯನ್ನ ಮದುವೆ ಆಗೋದಕ್ಕೆ ನಿರಾಕರಿಸ್ತಿದ್ದೀರಿ ಅಂತ ಅಂದ್ರೆ ಏನ್ ಹೇಳಬೇಕು ಇಂಥ ನಾಚಿಕೆಗೇಡಿನ ಸಂಗತಿಗೆ? ಇದರ ವಿರುದ್ಧ ಧ್ವನಿ ಎತ್ತಬೇಕಾದಂತ ನಮ್ಮ ಜನಪ್ರತಿನಿಧಿಗಳು ಎಲ್ಲಿ ಹೋಗಿದ್ದಾರೆ? ಹಿಂದುತ್ವದ ಜಪ ಮಾಡ್ತಾ ಇರುವಂತಹ ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳು ಯಾಕೆ ಕಾಣೆಯಾಗಿದ್ದಾರೆ? ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವು ಯಾವಾಗ್ಲೂ ಕೂಡ ಸನ್ನದ್ಧ ಅಂತ ಹೇಳುವಂತ ಹಿಂದೂ ಮುಖಂಡರು ಒತ್ತಡಕ್ಕೆ, ಪ್ರಭಾವಕ್ಕೆ, ದುಡ್ಡಿಗೆ ಸೇಲ್ ಆಗಿದ್ದೀರಾ ನೀವುಗಳು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇವತ್ತಿನ ಡಿಬೇಟ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್ ನೊಂದ ಹೆಣ್ಣು ಮಗಳ ಪರವಾಗಿ, ಆ ಪುಟ್ಟ ಕಂದಮ್ಮನ ಪರವಾಗಿ, ಪುಟ್ಟ ಕಂದಮ್ಮನ ಜೀವನ ರೂಪಿಸುವಲ್ಲಿ ನಿರಂತರವಾಗಿ ಆಕೆಯ ಜೊತೆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ, ಪುತ್ತೂರಿನ ಹೆಣ್ಣು ಬಾಕ. ದೊಡ್ಡವರು ಸುಮ್ಮನೆ ಹೇಳಿಲ್ಲ, ಪ್ರೀತಿ ಮಾಯೆ ಹುಷಾರು ಅಂತ. ಯಾಕಂದ್ರೆ ಪ್ರೀತಿ ಪ್ರೇಮದ ನೆಪದಲ್ಲೇ ಎಷ್ಟೋ ಹೆಣ್ಣು ಮಕ್ಕಳು ಈಗಲೂ ಕೂಡ ಮೋಸಕ್ಕೊಳಗಾಗಿದ್ದಾರೆ, ಈಗಲೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಅವರಿಗೆ ನ್ಯಾಯ ಕೊಡಿಸಬೇಕಾದಂತ ನಮ್ಮ ಜನಪ್ರತಿನಿಧಿಗಳು ಜೊತೆಗೆ ಹಿಂದೂ ಮುಖಂಡರು, ಹಿಂದೂ ಹೋರಾಟಗಾರರು ಕಾಣೆ ಆಗಿಬಿಡ್ತಾರೆ ಅನ್ಯಾಯ ಆಗಿದೆ ಅಂದ ತಕ್ಷಣ. ಇನ್ಯಾರು ಅನ್ಯ ಜಾತಿಯ ಯುವಕನನ್ನ ಮದುವೆ ಆದಾಗ ಮುಂದೆ ಬರ್ತಾರೆ, ಯಾಕ್ರಿ ಬೇರೆ ಜಾತಿಯ ಯುವಕನನ್ನ ಮದುವೆ ಆದ್ರಿ, ಯಾಕೆ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಧ್ವನಿ ಎತ್ತೋರು ನೀವು. ಹಿಂದೂ ಯುವಕನಿಂದಲೇ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ರೀ, ಅದನ್ನ ಪ್ರಶ್ನೆ ಮಾಡಬೇಕಾದಂತ ನೀವುಗಳು ಯಾಕೆ ಕಣ್ಮರಿ ಹಾಕಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದೀವಿ. ಎಕ್ಸಾಕ್ಟ್ಲಿ ಪ್ರಕರಣದ ಡೀಟೇಲ್ಸ್ ಅನ್ನ ಹೊತ್ತು ಒಂದು ಪ್ಯಾಕೇಜ್ ನಿಮ್ಮ ಮುಂದೆ ಬರುತ್ತೆ. ಆ ಪ್ಯಾಕೇಜ್ ನೋಡಿ ನಂತರ ಡಿಬೇಟ್ ಶುರು ಮಾಡೋಣ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರು ಮಾರೋ ಬಜಾರು ಅನ್ನೋ ಮಾತಿದೆ. ಈ ಮಾತು ಈ ಸಂತ್ರಸ್ತೆಗೆ ಅಕ್ಷರಶಃ ಅನ್ವಯವಾಗುತ್ತೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ಈಕೆಯನ್ನ ನಂಬಿಸಿದ್ದ ಕೃಷ್ಣ ಜೆ ರಾವ್ ಅನ್ನೋ ಯುವಕ ಈಕೆಯ ಕೈಗೆ ಒಂದು ಮಗು ಇಟ್ಟು ಈಗ ನಾನು ಆಕೆಯನ್ನ ಮದುವೆಯಾಗಲ್ಲ ಅಂತಿದ್ದಾನೆ. ಜೊತೆಗೆ ಆ ಮಗುವಿಗೆ ನಾನು ತಂದೆಯೇ ಅಲ್ಲ ಅಂತ ವರಾತಕ್ಕೆ ಬಿದ್ದಿದ್ದ. ಪುಟ್ಟ ಮಗುವಿನ ಮುದ್ದು ಮುಖವನ್ನ ನೋಡಿದ ಮೇಲಾದ್ರೂ ಮದುವೆಗೆ ಒಪ್ಪಬೇಕಿತ್ತು. ಆದ್ರೆ ಪ್ರೀತಿ ಮಾಡುವಾಗ ಅಡ್ಡಿ ಬರದಿದ್ದ ಜಾತಿ ಮದುವೆ ಅಂದಾಕ್ಷಣ ಅಡ್ಡ ಬಂದಿದೆ. ಯಾವಾಗ ಜಾತಿಯನ್ನ ಮುಂದೆ ಮಾಡಿದ್ನೋ ಸಂತ್ರಸ್ತೆ ಬೇರೆ ದಾರಿ ಕಾಣದೆ ಪೊಲೀಸರ ಮೊರೆ ಹೋಗಿದ್ಲು. ಮಗು ಹುಟ್ಟಿದ ಬಳಿಕ ನಾನು ತಂದೆಯಲ್ಲ ಎಂದು ಖ್ಯಾತೆ. DNA ಟೆಸ್ಟ್ನಲ್ಲಿ ಸಾಬೀತಾಗಿತ್ತು ಅಸಲಿಯತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ, ಅದರಲ್ಲೂ ಪುತ್ತೂರು ಹಿಂದುತ್ವದ ಭದ್ರನೆಲೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಮಾತನಾಡೋ ಹಿಂದುತ್ವದ ಪ್ರಬಲ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಕರ್ಮಭೂಮಿ. ಎಂಥ ಕಲ್ಲಡ್ಕ ಭಟ್ಟರ ಕರ್ಮಭೂಮಿಯಲ್ಲಿ ಬಿಜೆಪಿ ಮುಖಂಡ ಜಗನ್ ನಿವಾಸ್ ಅನ್ನೋರ ಮಗ ಕೃಷ್ಣ ಜೆ ರಾವ್ ಒಬ್ಬ ಯುವತಿಯ ಜೊತೆ ಪ್ರೀತಿಯ ನಾಟಕವಾಡಿದ್ದ. ಅಲ್ಲದೆ ಮದುವೆಯಾಗುವುದಾಗಿ ನಂಬಿಸಿ ಆಕೆಯ ಜೊತೆಗೆ ಲೈಂಗಿಕ ಸಂಪರ್ಕ ಬೆಳೆಸಿದ್ದ. ಇವರಿಬ್ಬರ ಲೈಂಗಿಕ ಸಂಪರ್ಕಕ್ಕೆ ಸಾಕ್ಷಿಯಾಗಿ ಒಂದು ಮಗುವಾಗಿತ್ತು. ಮಗು ಹುಟ್ಟಿದ ಬಳಿಕ ನಾನು ಆ ಮಗುವಿನ ತಂದೆಯಲ್ಲ ಅಂತ ಖ್ಯಾತೆ ತೆಗೆದಿದ್ದ. ಕೊನೆಗೆ DNA ಪರೀಕ್ಷೆಯಲ್ಲಿ ಆತನೇ ಮಗುವಿನ ತಂದೆ ಅನ್ನೋದು ಸಾಬೀತಾಗಿತ್ತು. ಅಲ್ಲಿಂದ ಶುರುವಾಗಿತ್ತು ನೋಡಿ ತಂದೆ ಮಗನ ಹೊಸ ಆಟ. ಕೇಸ್ ವಾಪಸ್ ಪಡೆಯೋಕೆ ಒಡ್ಡಿದ್ರು ಹಣದ ಆಮಿಷ. ಸಂತ್ರಸ್ತೆಗೆ ಹಿಂದೂ ಮುಖಂಡರ ಬಲ, ಹೋರಾಟ ಶುರು.
ತನಗೆ ಆಗಿರೋ ಮೋಸದ ಕುರಿತು ಸಂತ್ರಸ್ತೆ ಮಹಿಳಾ ಠಾಣೆಯ ಮೊರೆ ಹೋಗಿದ್ಲು. ಸಂತ್ರಸ್ತೆಯ ದೂರು ಆಧರಿಸಿ ಕೃಷ್ಣ ಜೇರಾವ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಸಂತ್ರಸ್ತೆಗೆ ಮೋಸ ಮಾಡಿದ ಕೇಸ್ನಲ್ಲಿ ಜೈಲೂಟ ಕೂಡ ಉಂಡಿದ್ದ. ಕೊನೆಗೆ ಕೆಲವರು ಮಧ್ಯಪ್ರವೇಶ ಮಾಡಿ ನ್ಯಾಯ ಕೊಡಿಸಲು ಪ್ರಯತ್ನಿಸಿದ್ರು. ಇದರ ಫಲವಾಗಿ ಕೃಷ್ಣ ಜೇರಾವ್ ಕುಟುಂಬಸ್ಥರು ಒಡ್ಡಿದ್ದ ಷರತ್ತಿನಂತೆ ಆತನಿಗೆ ಜಾಮೀನು ಸಿಗುತ್ತಿದ್ದಂತೆ ಈಗ ಹೊಸ ವರಸೆ ತೆಗೆದಿದ್ದಾರೆ. ಕೇಸ್ ವಾಪಸ್ ಪಡೆಯಿರಿ, ನಮ್ಮ ಮಗ ಮದುವೆಯಾಗ್ತಾನೆ, ಬಳಿಕ ವಿಚ್ಛೇದನ ಪಡೆದುಕೊಳ್ತಾನೆ, ಆಗ 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರಂತೆ. ಯಾವಾಗ ಈ ವಿಚಾರ ಗೊತ್ತಾಯ್ತು, ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕೂಳಾಯಿ ಸಂತ್ರಸ್ತೆ ಪರ ನಿಂತಿದ್ದಾರೆ. ಅಲ್ಲದೆ ಜನವರಿ 24ರಂದು ಕಲ್ಲಡ್ಕದಲ್ಲಿ ಮಗುವಿಗೆ ನಾಮಕರಣ ಮಾಡೋ ಮೂಲಕ ಹೋರಾಟ ಆರಂಭಿಸ್ತೀವಿ ಅಂತಿದ್ದಾರೆ. ಕಲ್ಲಡ್ಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್. ಇನ್ನು ಯಾರು ನಮ್ಮ ಬಾಯಿ ಇನ್ನೂ ಯಾವ ಸಂಧಾನಗಳಿಲ್ಲ. ಕೋರ್ಟಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು, ಮತ್ತು ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ. ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು, ತುಳುನಾಡಿನಲ್ಲಿದ್ದ ಎಲ್ಲ ಜನರು, ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮಗೆ ಬೇಡ, ನಿಮ್ಮ ಬೆಂಬಲ ಸಪೋರ್ಟ್ ಬೇಕು. ಒಟ್ಟಾರೆ ಪ್ರೀತಿ ಪ್ರೇಮದ ಹೆಸರಲ್ಲಿ ವಂಚನೆ ಮಾಡೋರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಯುವಕರ ಬಣ್ಣ ಬಣ್ಣದ ಮಾತುಗಳನ್ನು ನಂಬೋ ಹೆಣ್ಣು ಮಕ್ಕಳು ಮದುವೆಯಾಗೋ ಆಸೆಗೆ ಬಿದ್ದು ತಮ್ಮ ಸರ್ವಸ್ವವನ್ನು ಅಂತವರಿಗೆ ಒಪ್ಪಿಸಿ ಬಿಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳೋ ದೂರ್ತರು ಪ್ರೀತಿ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ವಂಚನೆ ಮಾಡ್ತಾರೆ. ಇನ್ನು ಮುಂದೆಯಾದರೂ ಇದಕ್ಕೆ ಕಡಿವಾಣ ಬೀಳಲಿ ಅನ್ನೋದು ನಮ್ಮ ಆಶಯ. ಕ್ಯಾಮರಾಮನ್ ರಮಾನಂದ್ ಜೊತೆ ಆದಿತ್ಯ ದುಂಡೋಲಿ, ಗ್ಯಾರಂಟಿ ನ್ಯೂಸ್, ಮಂಗಳೂರು.